ಮೈಸೂರು ಹುಣಸೂರು ಸುದ್ದಿ. ಹುಣಸೂರು ತಾಲೂಕು ಗಾಣಿಗರ ಸಂಘದ ಹಾಲಿ ಅಧ್ಯಕ್ಷರಾದ ಇಂಟೆಕ್ ರಾಜುರವರು ತಮ್ಮ ಕಚೇರಿಯಲ್ಲಿ ತುರ್ತು ಪತ್ರಿಕಾಗೋಷ್ಠಿ. ಹುಣಸೂರು ತಾಲೂಕು ಗಾಣಿಗ ಸಂಘದ ಕಾರ್ಯದರ್ಶಿ ನಶೆ ಬಾಬು ಒಬ್ಬ ಭೂಗಳ್ಳ ಎಂದು ತೀವ್ರ ವಾಗ್ದಾಳಿ. ಹಾಲಿ ಅಧ್ಯಕ್ಷರಾದ ಇಂಟೆಕ್ ರಾಜುರವರು ಮಾತನಾಡಿ, ನಾನು ಸೆಲೆಕ್ಟೆಡ್ ಅಧ್ಯಕ್ಷನಲ್ಲ, ಎಲೆಕ್ಟೆಡ್ ಅಧ್ಯಕ್ಷ. ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ನಶೆ ಬಾಬು ಹಾಗೂ ರಮೇಶ್ ಅವರು ಮಾತನಾಡಿ, ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನ ಮಾಡಿದ್ದಾರೆ. ನನ್ನ ಕೊಡುಗೆ ಏನು ಎಂಬುದನ್ನು ಬಹಿರಂಗ ವೇದಿಕೆ ಕರೆಯಲಿ, ನಾನು ಉತ್ತರ ನೀಡುತ್ತೇನೆ. ಜನಾಂಗದವರಿಗೆ ಸ್ಮಶಾನಕ್ಕೆ ನೀಡಿದ ಜಾಗವನ್ನೇ ಕಬಳಿಸಿ ಸೈಟ್ ಮಾಡಿದ್ದಾನೆ. ಇವನು ನನ್ನ ನೈತಿಕತೆ ಬಗ್ಗೆ ಪ್ರಶ್ನಿಸುತ್ತಾನೆ. ಹುಣಸೂರಿನ ಸಂತೆ ಮಾಳವನ್ನ ಕಬ್ಜಾ ಮಾಡಿ ಮನೆ ನಿರ್ಮಿಸಿದ್ದಾನೆ. ಅದಕ್ಕೆ ಸಂಪೂರ್ಣವಾದ ದಾಖಲೆ ನನ್ನಲ್ಲಿದೆ. ನನಗೂ ಹಾಗೂ ಅವನಿಗೂ ಯಾವುದೇ ವೈಯಕ್ತಿಕ ದ್ವೇಷವಿಲ್ಲ. ನನ್ನ ಮೇಲೆ ಪಿತೂರಿ ನಡೆಸುತ್ತಿದ್ದಾನೆ. ಪುರಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯ ವಿರುದ್ಧ ನಿಂತು ತಾನು ಸೋತಿ ಅವನನ್ನು ಸೋಲಿಸಿದ ಇವನಿಗೆ ಜೆಡಿಎಸ್ ಪಕ್ಷವು ಟಿಎಪಿಸಿಎಂಎಸ್ ಅಧ್ಯಕ್ಷ ಸ್ಥಾನ ಹಾಗೂ ನಿರ್ದೇಶಕ ಸ್ಥಾನ ನೀಡಿದೆ. ಯಾವ ನೈತಿಕತೆ ಇಟ್ಟುಕೊಂಡು ಶಾಸಕರಾದ ಜಿಟಿ ಹರೀಶ್ ಗೌಡರವರು ಅವರನ್ನು ಇನ್ನೂ ಪಕ್ಷದಲ್ಲಿ ಇಟ್ಟುಕೊಂಡಿದ್ದಾರೆ ಎಂದು ತಿಳಿಸಿದರು. ವರದಿ ಟಿಎಸ್ ಶಶಿಕಾಂತ್, ಎನ್ಕೆಎಸ್ ಟಿವಿ4, ಮೈಸೂರು. ಗಾಣಿಗ ಸಮಾಜ ಮತ್ತು ಹುಣಸೂರು ಪಟ್ಟಣದ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿ ಕಾರಣ ಏನು ಅಂತ ಹೇಳಿದ್ರೆ, ನಾನು ಹಿಂದೆ ನಮ್ಮ ಸಮಾಜದ ವಿಚಾರವಾಗಿ ನಾನು ಪತ್ರಿಕಾಗೋಷ್ಠಿನ ನಾನು ನಡೆಸಿದ್ದೆ. ಆ ಸಂದರ್ಭದಲ್ಲಿ ಆಗು ಹೋಗುಗಳ ಬಗ್ಗೆ ಮತ್ತು ಪರಿಸ್ಥಿತಿಗಳ ಬಗ್ಗೆ, ಸಂಘದ ಮತ್ತು ಅವರ ನಡುವೆ ನಡೆದಂಥ ಬಾಂಧವ್ಯಗಳ ಬಗ್ಗೆ ಮಾತ್ರ ನಾನು ಮಾತನಾಡಿದ್ದೀನಿ ವಿನಃ ಯಾವುದೇ ವ್ಯಕ್ತಿಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿರುವುದಿಲ್ಲ. ಆದರೆ ನನ್ನ ಪತ್ರಿಕಾಗೋಷ್ಠಿಗೆ ಆದ ನಂತರ ಎಚ್ ಟಿ ಬಾಬು ಆ್ಯಂಡ್ ಅದರ್ಸ್ ಇವರುಗಳು, ಎಚ್ ಟಿ ಬಾಬು ನನ್ನ ಕಾರ್ಯದರ್ಶಿ, ಅವರು ಪತ್ರಿಕಾಗೋಷ್ಠಿನ ನಡೆಸಿದರು. ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾಗೋಷ್ಠಿ ಯಾರು ಬೇಕಾದ್ರೂ ಮಾಡ್ಬೋದು, ಮಾಡ್ಕೊಳ್ಳಿ. ಆದರೆ ಇವರು ವೈಯಕ್ತಿಕವಾದಂಥ ನಿಂದನೆಗಳಿಂದಲೇ ಪತ್ರಿಕಾಗೋಷ್ಠಿ ಮಾಡಿದರು. ವೈಯಕ್ತಿಕವಾಗಿ ನಿಂದನೆ ಮಾಡುವಂಥ ಅಪರಾಧಗಳನ್ನ ನಾನೇನೂ ಮಾಡಲಿಲ್ಲ. ಆದ್ರೂ ಅವರು ಒಂದು ಮಾತು ಹೇಳಿದ್ದಾರೆ. ಇವರು ಮಾಹಿತಿ ಹಕ್ಕು ಜಿಲ್ಲಾಧ್ಯಕ್ಷರು ಅಂತ ಹೇಳ್ಕೊಂಡು ಎಲ್ಲ ಕಚೇರಿಗಳಿಗೆ ಅರ್ಜಿಗಳನ್ನ ಹಾಕ್ಕೊಂಡು ಇವರು ಅಧಿಕಾರಿಗಳನ್ನ ಎದುರಿಸ್ತಾ ಇದ್ದಾರೆ ಅಂತ. ಇವತ್ತು ಅಧಿಕಾರಿಗಳು ಯಾರು ಹರಿಶ್ಚಂದ್ರರು ಅಲ್ಲ ಅಥವಾ ಷಂಡ್ರು ಅಲ್ಲ. ನಾವು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಕಾನೂನಿದೆ, ಪೊಲೀಸ್ ಇದೆ. ಇವತ್ತುವರೆಗೆ ನನ್ನ 40 ವರ್ಷ ಸರ್ವಿಸಲ್ಲಿ ಒಬ್ಬ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಒಂದು ಕಂಪ್ಲೇಂಟ್ ಹೋಗಲಿಲ್ಲ. ಇದು ಈ ಅಯೋಗ್ಯರಿಗೆ ಗೊತ್ತಿಲ್ಲ. ಆದರೂ ಈ ಮಾಹಿತಿ ಹಕ್ಕು ಕಾಯ್ದೆ ಇದೆಯಲ್ಲ, ಅದು ಒಂದು ಅಮೂಲ್ಯವಾದಂಥ ಒಂದು ಮಾಹಿತಿ ಹಕ್ಕು. ಅದು ಈ ದೇಶಕ್ಕೆ, ಭಾರತ ದೇಶಕ್ಕೆ ಒಂದು ಅಮೂಲ್ಯವಾದಂಥ ಒಂದು ವ್ಯಾಲ್ಯೂಬಲ್ ಇಶ್ಯೂಸ್. ಅಂದರೆ ಯಾವ ಮಾಹಿತಿಗಳು ಮನುಷ್ಯನಿಗೆ ನೇರವಾಗಿ ಈ ಪ್ರಜಾಪ್ರಭುತ್ವದಲ್ಲಿ ಸಿಗಬೇಕು ಅದನ್ನು ತಗೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನಾನು ಅರ್ಜಿ ಹಾಕಿದ್ದಕ್ಕೇ ಈ ಎಚ್ ಟಿ ಬಾಬು ಉರುಫ್ ನಶೆ ಬಾಬು ಅವರು ಸರ್ಕಾರಿ ಜಮೀನ 30 ಕುಂಟೆ ಜಮೀನ 4 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನ ಒತ್ತುವರಿ ಮಾಡಿಕೊಂಡ್ರು. ಈ ಜಮೀನಿನ ಭೂಗಳ್ಳತನ, ಆ ಭೂಗಳ್ಳತನ ನನಗೆ ಗೊತ್ತಾಗಿತ್ತು. ಮಾಹಿತಿ ಹಕ್ಕು ಕಾಯ್ದೆ ಇಲ್ಲದೆ ಹೋಗಿದ್ರೆ ಈ ಭೂಗಳ್ಳತನ ನಾವು ಪತ್ತೆ ಹಚ್ಚಕ್ಕೆ ಆಗ್ತಾ ಇರಲಿಲ್ಲ. ಇದು ಅವನು ಮಾಡುವಂಥ ಭೂಗಳ್ಳತನ ಮುಚ್ಚಾಕೊಳ್ಳೋಕ್ಕೋಸ್ಕರ ನಾವು ಅರ್ಜಿ ಹಾಕ್ತಾಯಿದ್ದೀವಿ, ನಾವು ಅದು ಮಾಡ್ತಾಯಿದ್ದೀವಿ, ಇದು ಮಾಡ್ತೀವಿ ಅಂತ ಹೇಳ್ಕೊಳ್ಳೋದು ಭಾಳ ತಪ್ಪು. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀವು ಹರಿಶ್ಚಂದ್ರ ಆಗಿದ್ದರೆ ಬನ್ನಿ, ನೇರ ಕೂತ್ಕೊಳ್ಳೋಣ, ಬಂದು ವೇದಿಕೆ ಮಾಡೋಣ. ನಾನು ಕಳ್ಳನ, ನೀವು ಕಳ್ಳನ ಗೊತ್ತಾಗುತ್ತೆ. ಕಂಡು ರಾಸ್ತಿಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಿದ್ದೀರಿ ಕಂಡು ನೀವು. ನಾನು ಭಿಕ್ಷೆ ಮಾಡಿ ಜೀವನ ಮಾಡ್ತಾಯಿದ್ದೀನಿ, ನೀವು ಕೊಳ್ಳೆ ಹೊಡೆದು ಜೀವನ ಮಾಡ್ತಾಯಿದ್ರಿ. ಇದೆಲ್ಲ ಸುಳ್ಳ. ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಆಗಿಂದ ನಾನು ಬರೆದಿದ್ದೀನಿ. ಏನಂತ ಮಾಡಿದ್ದೀರಿ ನೀವು? ಜಮೀನು ತಗೊಳ್ಳುವಾಗ ನಿಮ್ಮ ಸ್ವಂತ ರಕ್ತ ಸಂಬಂಧಿಗಳು ಅವ್ರನ್ನ ಜಮೀನು ತಗೊಂಡು ಅವ್ರು ತೆಕ್ಕೊಂಡಂಥ ಮದರ್ ಡೀಡಲ್ಲಿ ಆ ಜಮೀನು ಸರ್ವೆ ನಂಬರ್ 161/3 ಬಂದು ಏನು ಬಂದಿದ್ದಾರೆ, ಪಶ್ಚಿಮಕ್ಕೆ ಸರ್ಕಾರಿ ಜಮೀನು ಮತ್ತು ದರ್ಗಾ ರಸ್ತೆ ಅಂತಿದೆ. ನೀವು ನಿಮ್ಮ ಚಿಕ್ಕಪ್ಪನ ಜಮೀನು ತಗೊಬಿಟ್ಟು ನೀವು ಸೇಲ್ ಡೀಡ್ ಮಾಡ್ಕೊಳ್ಳೋಕೆ ಏನು ಮಾಡಿದ್ರಿ? ಸರ್ಕಾರಿ ಜಮೀನನ್ನ ಬಿಟ್ಬಿಟ್ಟು ದರ್ಗಾ ರಸ್ತೆ ಅಂತ ಸೇರ್ಕೊಬಿಟ್ಟು ದರ್ಗಾ ರಸ್ತೆ ಮೇನ್ ರಾಜ್ಯ ಹೆದ್ದಾರಿ ಅದು, ಅದ್ರ ಪಕ್ಕದಲ್ಲಿದ್ದು ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಮನೆಯಾಳ ಕೆಲಸ ಮಾಡಿಬಿಟ್ಟು ಜಮೀನ ಕಳ್ತನ ಮಾಡಿ ಒತ್ತುವರಿ ಮಾಡಿಕೊಂಡು ಇವತ್ತು ನೀವು ಹರಿಶ್ಚಂದ್ರಂಗೆ ನನ್ನ ಮೇಲೆ ಆರೋಪ ಮಾಡ್ತಿರಲ್ಲ. ಏನು ಇದೆ ನಿಮ್ಗೆ ಹೇಳೋಕ್ಕೆ? ಇದನ್ನು ನನ್ನ ಮೇಲೆ ಆರೋಪ ಮಾಡೋಕ್ಕೆ ಏನಿದೆ? ನೇರ ಬನ್ನಿ, ಹೋಗಿ ಕಂಪ್ಲೇಂಟ್ ಕೊಡಿ. ನಿಮ್ಗೆ ಅನ್ಯಾಯ ಆಗಿದ್ರೆ ಅಧಿಕಾರಿಗಳು ಕಂಪ್ಲೇಂಟ್ ಕೊಡ್ತಾರೆ. ಅಧಿಕಾರಿಗಳಿಗೆ ಮಾತಾಡೋಕ್ಕೆ ನಿಮಗೇನು ಯೋಗ್ಯತೆ ಇದೆ? ಅಧಿಕಾರಿಗಳ ಹತ್ರ ನಿಂತ್ಕೊಳ್ಳೋ ಯೋಗ್ಯತೆ ಕಳ್ಕೊಂಡಿದ್ರಲ್ಲ, ಕಳ್ತನ ಮಾಡಿದಿರಿ, ಭೂಗಳ್ಳತನ ಮಾಡಿದಿರಿ, ಆಯಿತಾ? ಅದನ್ನು ನಾವು
ತಹಸೀಲ್ದಾರ್ಗೆ ಅಸಿಸ್ಟೆಂಟ್ ಕಮಿಷನರ್ಗೆ ಕೊಟ್ಟು, ಯಾಕೆಂದರೆ ಅದು ಅಸಿಸ್ಟೆಂಟ್ ಕಮಿಷನರ್ಗೆ ಬರ್ತದೆ. ವಾಟರ್ ಟ್ಯಾಂಕಿಗೆ 8 ಎಕರೆ 30 ಒಟ್ಟು ಟೋಟಲ್ 30 ಕುಂಟೆ, ಅದು 8 ಕುಂಟೆನ ವಾಟರ್ ಟ್ಯಾಂಕ್ ಕಟ್ಟೋದಕ್ಕೆ 2009 ಕೊಟ್ಟಂಥ ಜಮೀನ ಟ್ಯಾಂಕ್ ಕಟ್ಟಿಲ್ಲ ಅಂತೇಳಿ ನೀವು ಅಕ್ವೈರ್ ಮಾಡ್ಕೊಬಿಟ್ಟು ಫೀಲ್ಡ್ ಪ್ಲ್ಯಾನ್ ಮಾಡಿಬಿಟ್ಟು ಸೇಲ್ ಡೀಡ್ ಮಾಡ್ಕೊಬಿಟ್ಟು, ಅದಾದಮೇಲೆ ಗೊತ್ತಾದಮೇಲೆ ಅಸಿಸ್ಟೆಂಟ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟರೆ ಅವರು ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರ್ಗೆ ಹೇಳಿ ತಹಸೀಲ್ದಾರ್ ಬಸವರಾಜ್ ಅವ್ರು ಬಂದು ಸರ್ವೆ ಮಾಡಿ ಒತ್ತುವರಿ ಬಿಡಿಸಿ ಅಲ್ಲಿ ಒಂದು ಬೋರ್ಡ್ ಹಾಕಿ, ಇದು ಸರ್ಕಾರಿ ಆಸ್ತಿ, ಯಾರು ಇದನ್ನು ಅತಿಕ್ರಮ ಪ್ರವೇಶ ಮಾಡಿ ಶಿಸ್ತಿಗೆ ಗುರಿ ಆಗ್ತಿರೋಂಥ ಒಂದು ನಾಮಫಲಕ ಹಾಕಿ ತೆರವು ಮಾಡಿಸಿರೋದು ಸುಳ್ಳ. ಎಚ್ ಡಿ ಬಾಬು ಅವರೇ, ಸುಳ್ಳ. ನಾನು ಹೇಳ್ತಾ ಇರೋದು ಸುಳ್ಳ ಅಥವಾ ನೀವು ಮಾಡಿರೋದು ಸುಳ್ಳ. ಎಲ್ಲ ಇದೆ ಇಲ್ಲಿ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ. ತಹಸೀಲ್ದಾರ್ ಬಂದು ನೋಡಿ, ಇಲ್ಲಿ ತಹಸೀಲ್ದಾರ್ ಬಂದು ಬೋರ್ಡ್ ಹಾಕಿರೋ ಜಾಗಕ್ಕೆ ಇಲ್ಲೆಲ್ಲ ಇದೆ, ಒಂದಲ್ಲ ಎರಡಲ್ಲ, ನೋಡಿ ಇಲ್ಲಿ ಇಷ್ಟೆಲ್ಲ ಇದೆ. ಆಯಿತು, ಆದಮೇಲೆ ಏನಾಯಿತು, ನಿಮಗೆ 21/7/2020 ಕಮಿಷನರ್ ನಿಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಏನಂತೇಳಿ, ದಿನಾಂಕ ಮಾರ್ಚ್ ತಿಂಗಳು 12ನೇ ತಾರೀಕರಂದು ತಹಸೀಲ್ದಾರ್ ಅವರು ಸರ್ವೆಯಿಂದ ಅಳತೆ ಮಾಡಿಸಿ ಒತ್ತುವರಿ ಜಮೀನನ್ನು ತೆರವು ಮಾಡಿಸಿ, ನೀವು ಸರ್ವೆ ನಂಬರ್ 63/1 ನಿರ್ಮಿಸಿರೋ ವಸತಿ ಬಡಾವಣೆಗೆ ಪ್ರತ್ಯೇಕವಾಗಿ ಟೌನ್ ಪ್ಲಾನಿಂಗ್ ಅಂದರೆ ನಗರ ಯೋಜನಾ ಪ್ರಾಧಿಕಾರದಿಂದ ಪರಿಷ್ಕೃತ ಅಂದರೆ ಪರಿಷ್ಕೃತ ಅಂದರೆ ಮಾಡಿಫಿಕೇಷನ್ ಪ್ಲ್ಯಾನ್ ತಂದು ಕೊಡೋವರೆಗೂ ಕೊಡಿ. ಅಲ್ಲಿವರೆಗೂ ನಿಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಾಗೆ ಕರ ವಸೂಲಿ ಆಗಲಿ, ಹಕ್ಕು ಬದಲಾವಣೆ ಆಗಲಿ ನಾವು ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇದು ಇಲ್ಲಿದೆ. ಆಯಿತು, ಇದಾದಮೇಲೆ ಏನಾಯಿತು, ಇದು 20ಕ್ಕೆ ಆಯಿತು. ಇದು ಹಂಗೆ ಬಂದು ಕೊನೆಗೆ ಎಚ್ ಪಿ ಮಂಜುನಾಥ್ರ ಅವಧಿ ಮುಗಿದು ನಮ್ಮ ಸನ್ಮಾನ್ಯ ಇವ್ರು ಬಂದರು, ಯಾರೋ ಹರೀಶ್ ಗೌಡರು MLA ಆದರು. ಹರೀಶ್ ಗೌಡರು MLA ಆಗುವಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಕಾಲಕ್ರಮೇಣ 19/1/2023 ಮಾನ್ಯ ಜಿಲ್ಲಾಧಿಕಾರಿಗಳು ಪೌರಾಯುಕ್ತರಿಗೆ ಒಂದು ಲೆಟರ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ, ಪ್ರಕರಣದ ಅಂಶಗಳನ್ನೆಲ್ಲ ಬರೆದು ಲಾಸ್ಟಲ್ಲಿ ಒಂದು ತುಂಬ ಭಾಳ ಪ್ರಾಮಾಣಿಕವಾಗಿ ಒಂದು ಆದೇಶ ಮಾಡಿದ್ದಾರೆ. ಏನಂತೇಳಿ, 12/1/23 ವರದಿ ಸಲ್ಲಿಸಿರುವ ಸೂಚಿಸಲಾಗಿತ್ತು. ಸರ್ವೆ ನಂಬರ್ 162 8 ಕುಂಟೆ ಜಮೀನು ತಹಸೀಲ್ದಾರರಿಂದ ಪುರಸಭೆಗೆ ಹಸ್ತಾಂತರಗೊಳ್ಳುವುದರಿಂದ ಸದರಿ ಆಸ್ತಿಯನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ತುರ್ತಾಗಿ ಜಮೀನಿಗೆ ತಂತಿ ಬೇಲಿಯನ್ನು ಅಳವಡಿಸಿ ಛಾಯಾಚಿತ್ರದ ವರದಿಯನ್ನು 1 ವಾರದೊಳಗೆ ಕಳಿಸ್ಬೇಕು ಅಂತೇಳಿ ಕಮಿಷನರ್ಗೆ ಲೆಟರ್ ಬರೆದಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ಕಮಿಷನರ್ ಬಂದರು, ಮಾನಸ್ ಅವ್ರು ಬಂದರು. ಈಗ ಇದಲ್ಲ, ಮಾನಸ್ ಅವ್ರು ಬಂದರು. ಕಾಲಕ್ರಮೇಣ ಅದು MLAಗಳು ಬದಲಾದರು. ಹರೀಶ್ ಗೌಡರು ಬಂದರು. ಹರೀಶ್ ಗೌಡರು ಬಂದ ನಂತರ ಕಳೆದ 2.5 ವರ್ಷದಿಂದ ಈ ಜಮೀನಿಗೆ ಹರೀಶ್ ಗೌಡರು ಬೇಲಿ ಹಾಕೋಕ್ಕೆ ಬಿಟ್ಟಿಲ್ಲ. ಹರೀಶ್ ಗೌಡರು ಬಿಡ್ತಾ ಇಲ್ಲ ಇದನ್ನು. ಯಾಕೆ ಇವ್ರ ಪಕ್ಷದ ಕಾರ್ಯಕರ್ತ ಅಂದರೆ ಸರ್ಕಾರಿ ಜಮೀನ ಲೂಟಿ ಹೊಡ್ಕೊಂಡು ಹೋದ್ರು ಸಹ ಇವರು ಅದನ್ನು ಕೇಳಲ್ಲ. ನಾವು ಹರೀಶ್ ಗೌಡ್ರೆ ನಿಮ್ಗೊಂದು ಮಾತು ಕೇಳ್ತೀನಿ, ತಾವು ಶಾಸಕರು, ನನಗೂ ಶಾಸಕರೇ, ನನ್ನ ಲೀಡ್ರು, ನಾವು ನಿಮ್ಮ ಹಿಂದೆ ಇರೋರು. ಹಿಂದೆ ಪಾಪಣ್ಣವ್ರು ಕೊಟ್ಟಂಥ 870 ನಿವೇಶನಗಳ ಬಗ್ಗೆ ಅಂದರೆ 22 ವರ್ಷ ಕಳೆದರೂ ಸಹ ಅವ್ರಿಗೆ ಇವತ್ತು ಸೈಟ್ಗಳನ್ನ ತೋರಿಸಲಿಕ್ಕೆ ಯಾರ ಕೈಲೂ ಆಗಿಲ್ಲ. ಮಂಜುನಾಥ್ ಅವರು 15 ವರ್ಷ ಅಧಿಕಾರ ಮಾಡಿದ್ರು, ಅವರೂ ಕೊಡಲಿಲ್ಲ. ನೀವು ಬಂದು 3 ವರ್ಷ ಆಯಿತು, ನೀವು ಅದ್ರ ಬಗ್ಗೆ ಚಕಾರನೇ ಎತ್ತಲಿಲ್ಲ. ಆದರೆ ನಾನು ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಆ ಬಡ ಜನರಿಗೆ 800 ಹಕ್ಕುಪತ್ರಗಳಿಗೆ ನಿವೇಶನಗಳನ್ನ ತೋರಿಸೋದಕ್ಕೆ ನಾನು ಮನವಿ ಸಲ್ಲಿಸಿದೆ, ಪ್ರತಿಭಟನೆ ಮಾಡಿದೆ, ಎಲ್ಲನೂ ಮಾಡಿದೆ. ನೀವೇನು ಮಾಡಿದ್ರಿ? ಈ 870 ಬಗ್ಗೆ 258 ಸೆಲೆಕ್ಷನ್ ಆಗಿದೆ, ಇನ್ನು ಉಳಿದಿದ್ದ ನಾನು ಪರಿಶೀಲನೆ ಮಾಡ್ತೀನಿ ಅಂತ ನೀವು ಪರಿಶೀಲನೆ ಮಾಡಿಸ್ತಾ ಇದ್ದೀರಿ. ಅಂದರೆ ಬಡ ಜನರಿಗೆ, ನಿವೇಶನ ರಹಿತ ಜನರಿಗೆ ನಿವೇಶನಗಳನ್ನ ಕೊಡಲಿಕ್ಕೆ ನೀವು ಸೂಕ್ಷ್ಮವಾಗಿ ನೀವು ಪರಿಶೀಲನೆ ಮಾಡ್ಬೋದು. ನಸೀಬಾಬು ಜಮೀನು ಕಳ್ತನ ಮಾಡಿದ್ರು, ಜಮೀನು ಒತ್ತುವರಿ ಮಾಡ್ಕೊಂಡು ತಹಸೀಲ್ದಾರ್ ಬಿಡಿಸಿ ಯಾಕೆ ಸ್ವಾಮಿ ನೀವು ಬೇಲಿ ಹಾಕ್ಸ್ತಾ ಇಲ್ಲ? ಏನಿದ್ರ ಅರ್ಥ ಏನು? ಬಡವ್ರ ಬಗ್ಗೆ ಆಲೋಚನೆ ಮಾಡಿ, ಭೂಗಡರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀರಿ? ನೀವು ನಮ್ಮ ತಾಲೂಕನ್ನ ತಿದ್ದೋರು, ನಮ್ಮ ತಾಲೂಕನ್ನ ಕಾಪಾಡೋರು, ನಮ್ಮಂಥವ್ರಿಗೆ ಬುದ್ಧಿ ಹೇಳೋರು. ಬಡ ಜನರು ಬೇಕಾಗಿಲ್ಲ ನಿಮಗೆ? ಎಷ್ಟು ನಿವೇಶನ ಕೊಟ್ಟಿದೆ 3 ವರ್ಷದಿಂದ? ನೀವು ಈಗ ಪರಿಶೀಲನೆ ಮಾಡ್ತಾ ಇದ್ರಿ. ಎಲ್ಲಿ ಅಧಿಕಾರ ಇದೆ ನಿಮಗೆ ಪರಿಶೀಲನೆ ಮಾಡಲಿಕ್ಕೆ? ಒಬ್ಬ ಜಿಲ್ಲಾಧಿಕಾರಿಗಳು ಅವತ್ತು ಪಾಪಣ್ಣನಲ್ಲಿ ತಹಸೀಲ್ದಾರ್ ಆಶ್ರಯ ಸಮಿತಿ ಅಧ್ಯಕ್ಷರು ಪ್ರಪೋಸಲ್ ಮಾಡಿ, ಪಟ್ಟಿ ಮಾಡಿ, ಆಯ್ಕೆ ಮಾಡಿ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಯಿಂದ ಅಪ್ರೂವಲ್ ತೊಗೊಂಡು ಅವ್ರ ಮುಖಾಂತರ ಬಂದು ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದಾಗ ಅವ್ರಿಗೆ ಹಕ್ಕು ಸಿಕ್ಕಾಯಿತು.
ಜಿಲ್ಲಾಧಿಕಾರಿಗಳ ಆದೇಶದ ಪತ್ರಗಳನ್ನ ಮರುಪರಿಶೀಲನೆ ಮಾಡಲಿಕ್ಕೆ ನಿಮ್ಗೆ ಎಲ್ಲಿ ಕಾನೂನು ಅವಕಾಶ ಇದೆ? ನೀವು ಯಾರ್ಯಾರ್ದ ಮಾತುಕಟ್ಟು ಯಾಕೆ ನೀವು ಈ ಥರ ಕೆಲಸ ಮಾಡ್ತಾಯಿದ್ರಿ ಮಾನ್ಯ ಶಾಸಕರೇ? ನೀವು ಸ್ವಂತ ನಿರ್ಧಾರ ತಗೊಳ್ಳಿ. ನಿಮ್ಮ ಪೀರಿಯಡ್ನಲ್ಲಿ ಒಂದು 4 ಜನರಿಗೆ ಸೈಟ್ ಕೊಡಿ, ನೀವು ಫೋಟೋ ಹಾಕೊಂಡು ಮನೆ ಪೂಜೆ ಮಾಡ್ತಾರೆ. ಯಾವನೋ ಮಾಡ್ದ, ಯಾವನೋ ಮಾತು ಕೇಳ್ದ, ನೀವು ಮಾತಾಡಿದ್ರೆ ಏನು ಮಾಡ್ತೀರಿ? ಆಶ್ರಯ ಸಮಿತಿ ಇವನು ಕರೀಲಿ ಗುಮಾಸ್ತಿನ ಅಂತ. ಸ್ವಾಮಿ, ತಾವು ಬೇಜಾರು ಮಾಡ್ಕೋಬೇಡಿ. ಅವನಿಂದಲೇ ಈ ಸ್ಕೀಮ್ ಹಾಳಾಗಿ ನಿಂತಿರೋದು. ಚಂದ್ರು ಅಂತಿದ್ದಾಳೆ ಆಶ್ರಯ ಸಮಿತಿ, ಅವ್ನು ಹುಣಸೂರು ಬಂದಾಗಿದ್ದು ಇವತ್ತವರೆಗೂ 20-25 ವರ್ಷದ ಅವನೇ ಆಶ್ರಯ, ಅವನೇ ಹಾಳು ಮಾಡಿರೋನು. ಅವ್ನ ಕೆಪಾಸಿಟಿ ಅಂತ ಗೊತ್ತಾ ಸ್ವಾಮಿ ನಿಮಗೆ? ಕೊಡಿ ಒಂದು ಪೇಪರು, ಖಾಲಿ ಪೇಪರು, ನಿಮ್ಮ ಆಫೀಸಿಗೆ ಕರ್ಸ್ಕೊಳ್ಳಿ, ಪೆನ್ ಕೊಡಿ, ಒಂದು ಪೇಜ್ ಡಿಕ್ಟೇಷನ್ ಕೊಡಿ, ಕನ್ನಡದಲ್ಲಿ ಬರೀಲಿ, ಗೊತ್ತಾಗುತ್ತೆ. ಅವಾಗ ಅವನ ಕೆಪಾಸಿಟಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದು ಮಾನಸವ್ರು ಏನಂತ ಗೊತ್ತಿಲ್ಲ. ಮಾನಸವ್ರು ಆಮೇಲೆ ಬರ್ತೀನಿ. ಮಾನಸವ್ರು ಸದಸ್ಯ ಕಾರ್ಯಗಳಿಸು. ಆ ಪಬ್ಲಿಕಲ್ಲಿ ಬಂದಾಗ ನೀವು ಮಾನಸವ್ರನ್ನ ಏನು ಕೇಳಿಲ್ಲ. ಯಾಕೆ? ಏನು ಅವ್ರ ಮೇಲಿಂದ ಬಂದು ಇಳಿದು ಬಿಟ್ಟಿದ್ದಾರಾ? ನೀವು ಕ್ಲರ್ಕ್ನ ಕೇಳ್ಬಿಟ್ಟು ಪರಿಶೀಲನೆ ಮಾಡಿರಿ ಅಂತ ಆದೇಶ ಮಾಡಿಬಿಟ್ಟು ಇವ್ರು ಯಾರು ಪರಿಶೀಲನೆ ಮಾಡಲಿಕ್ಕೆ? ಇವನು ಏನು ಯೋಗ್ಯತೆ ಇದೆ, ಅವ್ರಿಗೆ ಏನು ಅರ್ಹತೆ ಇದೆ? ಜಿಲ್ಲಾಧಿಕಾರಿ ಆದೇಶನ ಬದಲಾವಣೆ ಮಾಡಬೇಕಾದ್ರೆ ಅಸೆಂಬ್ಲಿನ ತೀರ್ಮಾನ ಆಗಬೇಕೆ ಹೊರತು ರಸ್ತೆಲೆಲ್ಲ ಪರಿಶೀಲನೆ ಮಾಡಿ ರಿಪೋರ್ಟ್ ಹಾಕ್ಬಿಟ್ಟು ಮಾಡೋಕ್ಕಾಗೋದಿಲ್ಲ. ಶಾಸಕರೇ, ದಯಮಾಡಿ ತಾವು ಅಪಾರ್ಥ ಮಾಡ್ಕೊಬೇಡು. ಸರ್, ಅಂತಿಮವಾಗಿ ತಮ್ಮ ನಿರ್ಣಯ ಏನು ಸರ್? ನೋಡಿ ಪತ್ರಕರ್ತರೆ, ನನ್ನ ನಿರ್ಣಯ ಇಷ್ಟೇ ಅಂತಿಮವಾಗಿ. ನಾನು ಫೈನಲ್ ಹೇಳ್ತಾ ಇದ್ದೀನಿ ನೋಡಿ. ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ಅನನ್ಯ ಭಟ್ಟದೊಂದು ಪ್ರಕರಣ ಮತ್ತು 106 ಹೆಣಗಳನ್ನ ಹುಟ್ಟಿರೋ ಪ್ರಕರಣ ಇಡೀ ಪ್ರಪಂಚದಾದ್ಯಂತ ಒಂದು ಪ್ರಸಾರ ಆಯಿತು ಮಾಧ್ಯಮಗಳಲ್ಲಿ. ಅದರಲ್ಲಿ ಅದೇ ರೀತಿ ಈ ಒಂದು ಪ್ರಕರಣ ಇದರಲ್ಲಿ ಆ ತಿಮ್ಮರೋಡಿ ಅದ್ರ ಯಾರು ಗೊತ್ತಾ? ಹುಣಸೂರು ತಿಮ್ಮರೋಡಿ, HD ಬಾಬು, ನಶೆ ಬಾಬು. ಆಮೇಲೆ ನಂಜ ಇದ್ನಲ್ಲ, 106 ಹೆಣಗಳು ನಾನೇ ಊತಿರೋದು ಎಲ್ಲ ತೆಗೆದುಬಿಟ್ಟಿದ್ದೀನಿ ಅಂತ ಈ ಸುಭಾಷ್ ಕಾಲೋನಿ ರಮೇಶನೇ ಅದಕ್ಕೆ ಇದು. ಇವ್ರು ಏನೇ ಮಾಡಿದ್ರು ಲಾಸ್ಟ್ ರಿಸಲ್ಟ್ ಏನಾಯಿತು ತನಿಖೆಯಲ್ಲಿ 0. ಬರೀ ಕ್ರಿಯೇಟಿವ್. ಈ ತಿಮ್ಮರೋಡಿನೂ ಈ ನಂಜ ಸೇರ್ಕೊಂಡು ಮಾಡುವಂಥ ಮನೆಯಾಳ ಕೆಲಸ ಮತ್ತು ನಮ್ಮ ಸಮಾಜನ ಒಡೆಯಕ್ಕೆ ಮಾಡುವಂಥ ಪ್ರಯತ್ನಗಳು ಅಷ್ಟು ಪತ್ರಕರ್ತ ಇನ್ನೇನೂ ಇಲ್ಲ. ಇಷ್ಟೇ ನನ್ನ ಕೊನೆಯ. ಸಮುದಾಯ ಮುಖಂಡರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಮುದಾಯ ಮುಖಂಡರಿಗೆ ನೋಡಿ, ಪ್ರತ್ಯಕ್ಷವಾಗಿ ತಾವು ಪರಿಶೀಲನೆ ಆಗಬೇಕು, ಸಾಮೂಹಿಕವಾಗಿ ವೇದಿಕೆಯಲ್ಲಿ ಪರಿಶೀಲನೆ ಆಗಬೇಕು. ನಮ್ಮ ಸಮಾಜ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಿರ್ಣಯ ತಗೊಂಡು ಯಾರು ಪ್ರಾಮಾಣಿಕರು ಅವ್ರಿಗೆ ಅವ್ರಿಗೆ ಸಪೋರ್ಟ್ ಕೊಡಬೇಕು, ಅವ್ರನ್ನ ಬೆಂಬಲಿಸಬೇಕು, ಅವ್ರ ಮುಖಾಂತರ ಕೆಲಸ ಮಾಡ್ಕೊಳ್ಬೇಕು. ನಾನೇನು ಆಗಬೇಕು ಅಂತೇನಿಲ್ಲ, ನನಗಿಂತಲೂ ಉತ್ತಮವಾಗಿ ಆಯ್ಕೋಬೇಕು, ನಾನು ಅವ್ರ ಜೊತೆ ಸೇರ್ಕೊಳ್ತೀನಿ. ನನಗೆ ಸಮಾಜ ಮುಖ್ಯನೇ ಹೊರತು ಈ ನಾಸೆ ಬಾಬು ಆಗಲಿ ರಮೇಶ್ ಆಗಲಿ ಇವರಿಗೆಲ್ಲ ನಾನು ಕೇರೆ ಮಾಡೋನಲ್ಲ. ನನ್ನ ಸಮಾಜ ಮುಖ್ಯ ಅಷ್ಟೇ. ನಶೆ ಬಾಬು, ಒಂದು ಮಾತು ಹೇಳ್ತೀನಿ ಕೇಳೋ. ನನಗೆ ನೀನು ಅಲ್ಲೆಲ್ಲ ಇಷ್ಟೆಲ್ಲ ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡೋದಲ್ಲ, ನಾನು ನಿನಗೆ ನೇರವಾಗಿ ಒಂದು ಚಾಲೆಂಜ್ ಹೇಳ್ತೀನಿ ಕೇಳೋ. ನೀನು ಭೂಗಳ್ಳ ನಿನಗೆ ದಮ್ಮಿದ್ರೆ ಒಂದು ಮಾನಷ್ಟ ಮುಖದಮ್ಮೆ ಹಾಕೋ. ಕೋರ್ಟಲ್ಲಿ ನಿನಗೆ ಮಾನ ಇತ್ತು ಅಂತ ಪ್ರೂವ್ ಆದರೆ ನಾನು ನಷ್ಟ ಕೊಟ್ಟಿದ್ದೀನಿ, ಹೋಗೋ.